ಆಸರೆ ಟಿವಿಯನ್ನು ವೀಕ್ಷಿಸುತ್ತಿರುವಂತಹ ಪ್ರಿಯ ವೀಕ್ಷಕರೆಲ್ಲರಿಗೂ ಶುಭ ಮುಂಜಾನೆ. ಪ್ರಿಯರೇ, ನಾವೆಲ್ಲರೂ ಒಟ್ಟಾಗಿ ಸೇರಿ ಕುಟುಂಬ ಸಮೇತವಾಗಿ ದೇವರನ್ನು ಘನಪಡಿಸೋಣ. ಪರಿಶುದ್ಧ
ಜೀಸಸ್ ವಂದನೆ ಸ್ವಾಮಿ ದೇವ ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ ನೀವು ಪರಿಶುದ್ಧನು ನೀವು ಪರಿಶುದ್ಧನು ನೀವು ಪರಿಶುದ್ಧನು ನೀವು ಪರಿಶುದ್ಧನು ಸ್ವಾಮಿ ಈ ದಿನದ ವಾಕ್ಯ ಭಾಗಕ್ಕಾಗಿ ಕೀರ್ತನೆಗಳು 24ನೇ ಅಧ್ಯಾಯ. ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ. ಆತನೇ ಅದರ ಅಸ್ತಿವಾರವನ್ನು ಸಾಗರದ ಮೇಲೆ ಹಾಕಿದವನು, ಅದನ್ನು ಜಲರಾಶಿಗಳ ಮೇಲೆ ಸ್ಥಿರಪಡಿಸಿದವನು ಆತನೇ. ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣ ಮಾಡದೆ ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದನು, ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು, ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡೆಯುವನು. ಇಂಥವರೇ ಆತನ ದರ್ಶನವನ್ನು ಬಯಸುವವರು. ಯಾಕೋಬ್ಯರ ದೇವರೇ, ನಿನ್ನ ಸಾನ್ನಿಧ್ಯವನ್ನು ಸೇರುವವರು ಇಂಥವರೇ. ದ್ವಾರಗಳೇ ಉನ್ನತವಾಗಿರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರಿ. ಮಹಾಪ್ರಭಾವುಳ್ಳ ಅರಸನು ಆಗಮಿಸುತ್ತಾನೆ. ಮಹಾಪ್ರಭಾವುಳ್ಳ ಈ ಅರಸನು ಯಾರು? ಮಹಾಬಲಿಷ್ಠನು ವಿಶೇಷ ಪರಾಕ್ರಮಿಯೂ ಆಗಿರುವ ಯೆಹೋವ ಯುದ್ಧ ವೀರನಾಗಿರುವ ಯೆಹೋವ. ದ್ವಾರಗಳೇ ಉನ್ನತವಾಗಿರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರಿ. ಮಹಾಪ್ರಭಾವುಳ್ಳ ಅರಸನು ಆಗಮಿಸುತ್ತಾನೆ. ಮಹಾಪ್ರಭಾವುಳ್ಳ ಈ ಅರಸನು ಯಾರು? ಸೇನಾಧೀಶ್ವರನಾದ ಯೆಹೋವನೇ, ಮಹಾಪ್ರಭಾವುಳ್ಳ ಅರಸನು ಈತನೇ. ಆಮೆನ್. ಪರಿಶುದ್ಧನು ನಿತ್ಯನಾದಂಥ ಪರಲೋಕದ ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿಮ್ಮ ಸನ್ನಿಧಾನದಲ್ಲಿ ಬಂದಿರುತ್ತೇವೆ ಸ್ವಾಮಿ. ಕರ್ತನೆ, ಈ ಮುಂಜಾನೆ ವೇಳೆಯನ್ನು ಕೊಟ್ಟಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ. ಈ ಸಮಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸ್ವಾಮಿ ನಾವು ಪ್ರಾರ್ಥಿಸುತ್ತೇವೆ. ಯಾರೆಲ್ಲ ಸ್ವಾಮಿ ನಮ್ಮೊಂದಿಗೆ ಇದ್ದುಕೊಂಡು ಪ್ರಾರ್ಥಿಸುತ್ತಿದ್ದಾರೋ ಅವರೆಲ್ಲರನ್ನು ನೀನು ಆಶೀರ್ವದಿಸಬೇಕಾಗಿ ನಾ ಬೇಡಿಕೊಳ್ತೇನೆ. ಶಾಲೆಗೆ ಹೋಗುವಂಥ ಪ್ರಿಯ ಮಕ್ಕಳನ್ನು ನಿನ್ನ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇನೆ. ಅವರಿಗೆ ಬೇಕಾದಂಥ ಜ್ಞಾನವನ್ನು ಬಲವನ್ನು ಕೊಟ್ಟು ನಡೆಸು. ಯಾವುದೇ ರೀತಿಯಾದಂಥ ಅಪಘಾತಗಳು ಉಂಟಾಗದಾಗಿ ನೀವು ನೋಡಿಕೊಳ್ಳಬೇಕಾಗಿ ನಾ ಬೇಡಿಕೊಳ್ತೇನೆ. ಕುಟುಂಬದಲ್ಲಿ ಕರ್ತನೆ, ಯಾರೆಲ್ಲ ಸ್ವಾಮಿ ಕೆಲಸಕ್ಕಾಗಿ ಹೊರಟಿರುತ್ತಾರೋ ಅವರೆಲ್ಲರನ್ನು ನಿನ್ನ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇನೆ. ಪರಾತ್ಪರನ ಮೊರೆವಕ್ಕಿರುವವರು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿರುವುದು ಹೇಳಿದ ಪ್ರಕಾರವಾಗಿ ನಿನ್ನ ಸುರಕ್ಷತೆಯೊಂದಿಗೆ ನೀನು ನಡೆಸಬೇಕಾಗಿ ನಾ ಬೇಡಿಕೊಳ್ತೇನೆ. ವೇದನೆಗಳಲ್ಲಿ ಇರುವವರು, ರೋಗದಲ್ಲಿ ಇರುವವರು ಸ್ವಾಮಿ, ಕಣ್ಣೀರಿನಲ್ಲಿ ಇರುವವರು, ಕುಟುಂಬದ ಸಮಸ್ಯೆಗಳಲ್ಲಿ ಇರುವವರು, ಸಾಲದ ಬಾಧೆಗಳಲ್ಲಿ ಇರುವವರನ್ನು ಪ್ರತಿಯೊಬ್ಬರನ್ನು ನಿನ್ನ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇನೆ. ಅವರ ಕಷ್ಟಗಳನ್ನು, ಅವರ ಕಣ್ಣೀರುಗಳನ್ನು, ಅವರ ವೇದನೆಗಳನ್ನು ನೀಗಿಸಬೇಕಾಗಿ ನಾ ಬೇಡಿಕೊಳ್ತೇನೆ. ಎಲ್ಲವನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇನೆ. ಪ್ರಾರ್ಥನೆ ಕೇಳಿದ ದೇವರು ನೀನೊಬ್ಬನೇ ಆಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಜೀವವುಳ್ಳ ತಂದೆಯೇ, ಆಮೆನ್. ಆಸರೆ ಟಿವಿಯನ್ನು ವೀಕ್ಷಿಸುತ್ತಿರುವಂತಹ ಪ್ರಿಯ ಎಲ್ಲ ವೀಕ್ಷಕರಿಗೂ ಶುಭ ವಂದನೆಗಳು. ನಮ್ಮೊಂದಿಗೆ ಇದುವರೆಗೂ ಕುಟುಂಬ ಪ್ರಾರ್ಥನೆಯಲ್ಲಿ ಕುಳಿತಿದ್ದಂಥ ಪ್ರತಿಯೊಬ್ಬರಿಗೂ ಈ ದಿನವು ಶುಭಕರವಾಗಿರಲೆಂದು ಹಾರೈಸುವವರಾಗಿದ್ದೇನೆ.